ಸುಧಾ ಅವರು ಅಡಿಗೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನಾನೇ ಈ ಮನೆಗ್ ಮಹಾರಾಣಿ ಅಂದ ಮೇಲೆ ದಾಲ್ ಮಹಾರಾಣಿ ಅನ್ನೋದನ್ನ ಮಾಡ್ತಾ ಇದ್ದೀನಿ ಈಗ. ವಾವ್, ದಾಲ್ ಮಹಾರಾಣಿ. ಅದನ್ನೇ ನಾನು ಇಸ್ಪೀಟ್ ರಾಜ. ಅವಳು ರಾಣಿ ಆದ್ರೆ ಕಳಾವರ ರಾಣಿ ಅವಳು, ನಾನು ಇಸ್ಪೀಟ್ ರಾಜ. ಓಕೆ, ಈ ರಾಣಿ ರಾಜ ಸಮರ ಮಾಡೋದಕ್ಕಿಂತ ಮುಂಚೆ ಸಮರಸವಾಗಿ ಅಡ್ಗೆ ಶುರು ಮಾಡ್ಬೇಡ. ಓಕೆ, ಈ ದಾಲ್ ಮಹಾರಾಣಿಗೆ ಬೇಕಾಗುವಂತಹ ಸಾಮಗ್ರಿಗಳು ಹೇಳ್ತೀರಾ? ಹಸಿಮೆಣಸಿನಕಾಯಿ, ತುರಿದ ಕೊಬ್ಬರಿ, ಈರುಳ್ಳಿ, ಬೇಯಿಸಿದ ಬೇಳೆ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಉಪ್ಪು, ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ, ಜೀರಿಗೆ, ಎಣ್ಣೆ. ಇಷ್ಟಿದ್ರೆ ದಾಲ್ ಮಹಾರಾಣಿ ರೆಡಿ ಆಗ್ತದೆ. ರೆಡಿ. ಓಕೆ, ಈಗ ದಾಲ್ ಮಹಾರಾಣಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಹೇಳಿ ಇದನ್ನ ಹುರ್ಕೋಬೇಕು. ಇದನ್ನ ಫಸ್ಟ್ ರುಬ್ಕೊಂಡು ಆಮೇಲೆ ಇವನ್ನೆಲ್ಲ ಹುರ್ಕೋಬೇಕು. ಸರಿ, ರುಬ್ಕೊಂಬೇಡ. ಮಿಕ್ಸಿ ತಗೊಳ್ಳಿ. ಇಷ್ಟ ಹಾಕ್ಲಾ? ಸಾಕು ಸಾಕು ಸಾಕ. ಬೆಳ್ಳುಳ್ಳಿ, ಶುಂಠಿ. ಶುಂಠಿ ಎರಡು ಚೂರು ಹಾಕಿ, ಪರವಾಗಿಲ್ಲ ಹಾಕಿ. ಪರವಾಗಿಲ್ವಾ? ಓಡತ್ತಾ? ಓಕೆ, 4 ಬೆಳ್ಳುಳ್ಳಿ ತುಂಡು ಹಾಕಿದ್ದೀನಿ. ಎಷ್ಟು ಹೆಸರು ಹಾಕ್ಬೇಕು? ಒಂದು 4-5 ಹೆಸರು ಹಾಕ್ರಿ. 4-5? ಸಾಕು. ಈಗ ರುಬ್ಕೊಂಬಿಡಿ. ರುಬ್ಕೊಂಬಿಡ್ಲಾ? ನಾನೇ ರುಬ್ತೀನಿ. ಆಯ್ತು. ಇದನ್ನ ತುಂಬಾ ತರಿಯಾಗಿ ರುಬ್ಕೋಬೇಕಾ ಇಲ್ಲ ತೆಳ್ಳಗಿದ್ರೆ ಸಾಕು? ಪರವಾಗಿಲ್ಲ, ಮಧ್ಯಮ ಸಾಕು. ಸಾಕ? ಸಾಕು. ನೀರ್ ಜಾಸ್ತಿ ಹಾಕಿ? ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದೆ. ನನ್ ರಾಣಿ ಸರಿಯಾಗಿ ಅಡಿಗೆ ಮಾಡು. ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಇವ್ರ ಕೈ ದೊಡ್ಡದಾಗಿದೆ. ಆಗ್ತಾನೆ ಇದ್ದಾರೆ. ಸಾಕು. ಇಲ್ಲ ಇಲ್ಲ, ನೋಡಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟಿದ್ದಾರೆ, ಅದನ್ನ ಹಾಕಿ. ಈರುಳ್ಳಿ, ಟೊಮೆಟೊ ಒಂದೊಂದೇ ಹಾಕ್ರಿ. ಹಸಿಮೆಣಸು ಇಷ್ಟ ಹಾಕ್ಲಿ? 4 ಹಾಕ್ಲಾ? 4. ಈರುಳ್ಳಿ ಹಾಕ್ಲಾ? ಸಾಕು. ಸಾಕ? ಅದು ಹಸಿ ವಾಸನೆ ಹೋಗಕ್ಕೆ ಸಮಯ ತಗೊಳುತ್ತಲ್ಲ, ಈರುಳ್ಳಿ ಮತ್ತೆ ಟೊಮೆಟೊ. ಇವಾಗ ಆಗಿದೆ ಅಮ್ಮ. ಗಮ 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 ವಾಸನೆ ಚೆಂದ ಬರ್ತಾ ಇದೆ. ಈಗ ಹಸಿ ವಾಸನೆ ಹೋಗಿದೆ. ಮಹಾರಾಣಿನ್ ರೆಡಿ ಮಾಡ್ಬೇಕು ಫಸ್ಟ್ ನಾವು, ಅಲ್ವಾ? ಈಗ ದಾಲ್ ಅಂದ್ರೆ ಬೇಳೆ ಬೇಳೆ ಬೇಯಿಸಿ ಹದ ಮಾಡಿ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ. ಸಾಕಮ್ಮ? ಸಾಕು. ಉಪ್ಪಾಕಿ. ಉಪ್ಪಿಷ್ಟ ಗೋವಿಂದ, ಉಪ್ಪಿಷ್ಟ ಗರುಡಾಧ್ವಜ, ಉಪ್ಪಿಷ್ಟ ಕಮಲಾಕಾಂತ, ಕರ್ತವ್ಯಂ ದೈವಮಾಯು. ಇವ್ರ ಮನೇಲಿದ್ರೆ ತುಂಬಾ ಮಾತಾಡ್ತಾನೆ ಇರ್ತಾರೆ ಅನ್ಸುತ್ತಲ್ಲ? ಹೌದೌದು, ನಾವು ಮನೇಲಿ ಮಾತಾಡ್ತಾನೆ ಇರ್ತೀವಿ ಇಬ್ರು. ಹಾಕಿ. ತುಂಬಾ ಕೋಪ ಮಾತಾಡ್ತಾನೆ ಇರ್ತೀನಿ. ತುಂಬಾ ಕೋಪ ಬಂದ್ರೆ ಹಾಡ್ತಾ ಇರ್ತೀವಿ, ಹಾಡಕ್ ಶುರು ಮಾಡಿ. ನಾವು ಮನೇಲಿ ಅಡಿಗೆ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ತಮಾಷೆ ಆಡ್ತಾ ಇರ್ತೀವಿ. ನಾನು ಹಾಡಲ್ಲ, ಒಂದೊಂದ್ಸರಿ ಹಾಡಲ್ಲ. ನಾನು ಹಾಡಕ್ ಶುರು ಮಾಡಿದೆ, ಯಾವ ದಿವಸ ಹಾಡ್ತಿದ್ದೆ. ಒಂದ್ ದಿವಸ ಪಕ್ಕದ ಮನೆ ಬಾಡಿಗೆ ಬಂದ್ಬಿಟ್ಟು, ಮಿಸ್ಟರ್ ಉಮೇಶ್ ಬಹಳ ಡಿಸ್ಟರ್ಬ್ ಆಗ್ತಿದೆ, ನೀವು ಹಾಡಿ 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 ನಮ್ ಬಂದು ಮನೆ ಬಾಡಿಗೆಯವರೆಲ್ಲ ವಾಪಸ್ ಹೊರಟೋಗ್ತಿದ್ದಾರೆ, ದಯವಿಟ್ಟು ನೀವು ಹಾಡನ್ನ ನಿಲ್ಲಿಸ್ಬಿಡಿ ಅಂತಂದು. ಪಾಪ ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಕು ನಿಮ್ ಹಾಡು ಕೇಳಿ ಕೇಳಿ. ತಮಾಷೆಗಂದೆ. ಹೌದಾ? ಓಕೆ, ದಾಲ್ ಮಹಾರಾಣಿ ಆಲ್ಮೋಸ್ಟ್ ಕುದೀತಾ ಇದೆ. ಸರ್ವಿಂಗ್ ಬೌಲ್ ಹಾಕೊಂತೀರಾ? ಆಲ್ಮೋಸ್ಟ್. ಉಮೇಶ್ ಅವರೇ, ನಿಮ್ಗೋಸ್ಕರ ದಾಲ್ ಮಹಾರಾಣಿ ರೆಡಿ ಆಗಿದ್ದಾಳೆ. ಬರ್ಬೋದೇ? ಓ ಬನ್ನಿ ಬನ್ನಿ ಬನ್ನಿ, ಸರಿಯಾಗಿ ಹಾಕಿ ಕೊಡುತ್ತೆ. ತಿಂದು ಟೇಸ್ಟ್ ನೋಡಿ ಮೊದಲು. ವಾವ್, ದಾಲ್ ಮಹಾರಾಣಿ ನಿಜವಾಗ್ಲೂ ನೋಡಿದ್ರ ಸುವಾಸನೆ ಬರ್ತಾ ಇದೆ. ನನ್ನ ಮನೆಗೆ ಮಹಾರಾಣಿ ಮಾಡಿರೋದು ದಾಲ್ ಮಹಾರಾಣಿ. ನೋಡಿದ್ರ ಹೇಗಿದೆ? ಹೇಳ ಇಲ್ಲ. ಇನ್ನೇನ್ ಮಾಡೋದು?
ಸ್ವೀಕರಿಸು ಸಹೋದರಿ ಸ್ವೀಕರಿಸು. ದಾಲ್ ಮಹಾರಾಣಿ ನಿಜವಾಗ್ಲೂ ಕಮ್ಮಿ ಸಮಯದಲ್ಲಿ ನಗ್ನಗ್ತಾ ಮಾತಾಡ್ತಾ ಎಷ್ಟು ಸುಲಭನಾಗ್ ಆಗೋಯ್ತು. ಮತ್ತೆ ಇದು ತುಂಬಾ ಒಳ್ಳೆ ರುಚಿ ಅಲ್ವಾ? ಓಕೆ ಫ್ರೆಂಡ್ಸ್, ದಾಲ್ ಮಹಾರಾಣಿ ರೆಡಿ ಆಗಿದ್ದಾಳೆ. ದಾಲ್ ಮಹಾರಾಣಿ ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಕೊಬ್ಬರಿ ತುರಿ, ಈರುಳ್ಳಿ, ಬೇಯಿಸಿದ ಬೇಳೆ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಜೀರಿಗೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ರುಬ್ಬಿದ ಕಾಯಿ ತುರಿ ಮಿಶ್ರಣ, ಬೇಯಿಸಿದ ಬೇಳೆ, ನೀರು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬೇಯಿಸಿದ್ರೆ ದಾಲ್ ಮಹಾರಾಣಿ ಸವಿಯಲು ಸಿದ್ಧ.